ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರೀ ಇವತ್ತು ಸಂಡೇ ಲಾಗು. ಇವಾಗ ಟೈಮ್ 5 ಗಂಟೆ ಹಾಕ್ಕೊಂಡಿದ್ವಿ, ಸ್ಟಾರ್ಟ್ ಮಾಡ್ಕೊಂಡ್ವಿ. ಬೆಳಗ್ಗೆಯಿಂದ ವಿಡಿಯೋನ ಮಾಡ್ಕೊಂಡಿಲ್ಲ. ಬರ್ರಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಮಳೆ ಬರಾಗತ್ತೈತಿ, ಫುಲ್ ಮಳೆ ಇವತ್ತಂತರೂ. ನಿನ್ನೇನು ಮಳೆ, ನಿನ್ನೆ ಒಂದು ಸ್ವಲ್ಪ ಕಡಿಮೆ ಇತ್ತು, ಬಟ್ ಇವತ್ತಂತೂ ಫುಲ್ ಡೇ ಮಳೆ. ಒಂದು ಸ್ವಲ್ಪ ಮಧ್ಯಾಹ್ನ ಒಂದು ಸ್ವಲ್ಪ ಬಿಸಿಲು ಬಂದಿತ್ತು. ಬಿಸಿಲಿಗೆ ಒಂದು ಸ್ವಲ್ಪ ಬಟ್ಟೆ ಒಣಗ್ಕೊಂಡು ಇಲ್ಲಿ ನೋಡ್ರಿ, ಒಂದು ಸ್ವಲ್ಪ ನಮ್ಮದವ ಇಲ್ಲಿ ಹಾಕೀವಿ. ಮಿಕ್ಕಿದ್ವು ಅಲ್ಲಿ ಪುಟ್ಟಾಗದ ತಕ್ಕೊಂಬಂದು ಇಟ್ಟೀವಿ. ನಾವ್ಯಾಗ ಸ್ನಾನ ಮಾಡಿಸಿದೆ, ಹುಷಾರಿದ್ದಿದ್ದಿಲ್ಲಲ್ಲ ಆಕಿಗೆ, ಆರಾಮಾಗ್ಯಾಳ ಇವತ್ತು. ಹಂಗಾಗಿ ಇವತ್ತು ಆಕಿಗೆ ಹಲ್ಲು ಉಜ್ಜಿ ಸ್ವಚ್ಛಗೆಲ್ಲ ಸ್ನಾನ ಮಾಡಿಸಿ ಊಟ ಮಾಡಿಸಿದ್ದೆ. ಮುಂಚೆಗೆ ಊಟ ಮಾಡಿಸಿ ಸ್ನಾನ ಮಾಡಿಸ್ಬಿಟ್ಟೆ. ಮಕ್ಕೊಂಡಾಳ. ಈಗ ಅವ್ರ ಅಪ್ಪನ ಹತ್ರ ಕರ್ಕೊಂಡು ಮೊಬೈಲ್ ನೋಡಾಕತ್ತಾರ. ಆಕಿ ಅವ್ರ ಅಪ್ಪನ ಮಸ್ಲಿ ನೋಡ್ಕೊಂಡು ಕುಂತಾಳ, ಮಕ್ಕೊಂಡಾಳ. ನಾನು ಸ್ನಾನ ಮಾಡ್ಕೊಂಡು ಬಂದೆ, ಆಕಿಗೆ ಮಾಡಿಸಿ ನಮಿತಾನು ಈಗ ಬರೆಯಕತ್ತಾಳ ಆಕಿ. ಇವತ್ತು ಊಟಕ್ಕೆ ಚಿಕನ್ ಸಾಂಬಾರು ಮಾಡಿದ್ರು, ಅನ್ನ ಮಾಡ್ಕೊಂಡು ತಿಂದ್ವಿ. ಅದ್ರ ಜೊತೆಗೆ ಮತ್ತೇನು ಮಾಡಲಿಲ್ಲ. ಚಪಾತಿ ರಾತ್ರಿ ಮಾಡ್ತೀನಿ ಅಂದೆ. ಚಿಕನ್ ಸಾರು ಇನ್ನೇನೋ ಗಟ್ಟಿಯಾಗಿ ಮಾಡ್ಯಾರ, ಚಿಕನ್ ಸುಕ್ಕ ಅಂತ ಮಾಡ್ಯಾರ. ಅನ್ನ ಮಾಡ್ಕೊಂಡು ತಿಂದ್ವಿ. ರಾತ್ರಿ ಅನ್ನ ಭಾಳ ಇತ್ತು ನೋಡ್ರಿ. ಇಲ್ಲಿ ಮಳೆ ಎಷ್ಟು ಜೋರೈತಿ, ಜೋರಂದ್ರೆ ಜೋರು ಮಳೆ ಐತಿ. ನಿನ್ನೇನೂ ಇತ್ತು, ಇವತ್ತೂ ಐತೆ. ಗುಡುಗಾಕತ್ತೈತಿ ಇವತ್ತು. ಗುಡುಗು ಮಿಂಚು ಏನೂ ಇದ್ದಿದ್ದಿಲ್ಲ, ಫುಲ್ ಸೈಲೆಂಟ್ ಮಳೆ ಇತ್ತು. ಇವತ್ತು ಗುಡುಗನ ಬರತೈತಿ. ಓಕೆ, ನಾನು ಇನ್ನೊಂದು ಸ್ವಲ್ಪ ರೆಸಿಪಿ ಮಾಡ್ಕೊಂಡಿದ್ದೆ. ಇದು ಬ್ರೆಡ್ ಟೋಸ್ಟ್ ಏನಂತಾರೆ ಅದಕ್ಕೆ, ಬ್ರೆಡ್ ಸ್ಯಾಂಡ್ವಿಚ್ ಮಾಡಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಿನ್ನಿದೊಂದು ಸ್ವಲ್ಪ ವಿಡಿಯೋ, ಅದೊಂದು ರೆಸಿಪಿ ನೋಡ್ಕೊಂಬರ್ರಿ. ಕಂಟಿನ್ಯೂ ಮಾಡ್ತೀನಿ ಲಾಗ್. ಈಗ ನೋಡಿರಿ, ಒಂದು ಬೌಲ್ ತೊಗೊಂಡಿನಿ. ಆ ಬೌಲ್ಗೆ ನಾನೀಗ ಅರ್ಧ ಕ್ಯಾಪ್ಸಿಕಮ್ಮನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ. ಮಕ್ಕಳು ತರಕಾರಿ ತಿನ್ನಲ್ಲ ನೋಡ್ರಿ, ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಕೊಟ್ರೆ ತಿಂತಾರೆ. ನಮ್ಮ ನಮಿತ ಕ್ಯಾಪ್ಸಿಕಮ್ಮು, ಕ್ಯಾರೆಟು ಈ ಥರದ್ದು ಏನಾದರೂ ಹಾಕಿದ್ವಿ ಅಂದ್ರೆ ತಿನ್ನೋದೇ ಇಲ್ಲಕ್ಕಿ. ಬಟ್ ಇವತ್ತು ಮಾಡಿದ್ನೆಲ್ಲ ಸ್ಯಾಂಡ್ವಿಚ್ಚು ಅಷ್ಟು ಎಲ್ಲನೂ ಒಂದು ಬಿಡಲಾರ್ದಂಗೆ ತಿಂದಿದ್ಲು. ಹಂಗಾಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಕ್ಯಾಪ್ಸಿಕಮ್ ಹಾಕಿದ ಮೇಲೆ ಒಂದು ಈರುಳ್ಳಿ ಮತ್ತು ಒಂದು ಕ್ಯಾರೆಟು ತುರಿದ್ಬಿಟ್ಟು ಹಾಕಿನಿ. ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕೀನಿ. ನಿಮಗೆ ಎಷ್ಟೆಷ್ಟು ಬೇಕು ನೋಡಿರಿ ಅಷ್ಟು ನೋಡ್ಕೊಂಬಿಟ್ಟು ಹಾಕೋರಿ. ನಾವು 4 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿನಿ. ಇದು ಮಿಯೋನೀಸ್, ತಂದೂರಿ ಮಿಯೋನೀಸ್, ವೆಜ್ ಮಿಯೋನೀಸ್ ಅಂತ ಹೇಳ್ಬಿಟ್ಟು ಬಂದಿತ್ತು. ಇದು ವೈಟ್ ಮಿಯೋನೀಸ್ ಬರುತ್ತಲ್ಲ, ಅದ್ರ ಜೊತೆಗೆ ಇದು ಫ್ರೀಯಾಗಿ ಕೊಟ್ಟಿದ್ರು. ಹಂಗಾಗಿ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳಕತ್ತೀನಿ. ಇದು ನೋಡ್ಬೋದು, ವೆಜ್ ಮಿಯೋನೀಸ್. ಚೆನ್ನಾಗಿರುತ್ತೆ ಈ ಮಿಯೋನೀಸ್ ಹಾಕಿ ಮಾಡೋದ್ರಿಂದ. ತುಂಬ ಸಿಂಪಲ್ಲಾಗಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಸೂಪರಾಗಿರ್ತೈತಿ. ಮತ್ತು ಮಾಡೋದು ತುಂಬ ಸುಲಭವಾಗಿ ಮಾಡ್ಕೋಬೋದು, ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ಮನ್ಯಾಗ. ಇವಾಗ ನೋಡ್ಬೋದು, ಒಂದು 2 ಸ್ಪೂನಷ್ಟು ಇದನ್ನು ಮಿಯೋನೀಸ್ ಹಾಕ್ಕೊಂಡೆ. ಅದಾದಮೇಲೆ ಸ್ವಲ್ಪ ತರಕಾರಿ ಹಿಡಿಯೋಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಂಡಿನಿ. ಜಾಸ್ತಿ ಉಪ್ಪು ಹಾಕ್ಕೊಳೋ ಅವಶ್ಯಕತೆ ಇರೋಂಗಿಲ್ಲ. ಈಗ ನೋಡ್ರಿ, ನಾನು ಇದನ್ನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋಬೇಕು, ಬಟ್ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಇದನ್ನು ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕಿ ತರಿ ಹಾಕಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನಿಮ್ಮ ಮನೇಲಿ ಏನಾದರೂ ಈ ಥರದ್ದು ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಅದನ್ನೇ ಹಾಕ್ಕೋಬೋದು. ಆಮೇಲೆ ಆರಿಗ್ಯಾನೋ ಕೂಡ ಹಾಕ್ಕೋಬೋದು, ಬಟ್ ನಾ ಆರಿಗ್ಯಾನೋ ಹಾಕ್ಕೊಂಡಿಲ್ಲ. ಯಾಕಂತಂದ್ರೆ ಹೇಳ್ತೀನಿ. ಇವಾಗ ನೋಡಿರಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ನಾನು ಒಂದು ಸ್ವಲ್ಪ ಇದನ್ನು ಈರುಳ್ಳಿ ಮತ್ತು ಕ್ಯಾರೆಟು ಬಿಟ್ಟಿದ್ದೆ ಸಾಕು ಅಂತೇಳ್ಬಿಟ್ಟು, ಬಟ್ ಅದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ನೋಡಿರಿ, ನಾನು ಟೊಮೆಟೊ ಸಾಸನ್ನು ಹಾಕ್ಕೊಳಕತ್ತೀನಿ. ಒಂದು 2 ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕ್ಕೊಳಕತ್ತೀನಿ. ಹಾಟ್ ಆ್ಯಂಡ್ ಸ್ವೀಟ್ ಅಂತ ಬರುತ್ತೆ ನೋಡಿರಿ, ಅದನ್ನು ಹಾಕ್ಕೊಂಡಿನಿ. ಖಾರವಾಗಿಯೂ ಇರುತ್ತೆ, ಸ್ವೀಟಾಗಿಯೂ ಇರುತ್ತೆ. ಇದು ಚೆನ್ನಾಗಿರ್ತೈತಿ. ಬರೀ ಸ್ವೀಟ್ ಆದರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಖಾರ ಇಷ್ಟಪಡೋರು ಒಂದು ಸ್ವಲ್ಪ ಈ ಥರದ್ದು ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತಿ, ಖಾರವಾಗಿ. ಈಗೆಲ್ಲ ಹಾಕಿ ಮಿಕ್ಸ್ ಮಾಡಿದೆ ನೋಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಒಂದು ಸಲ ಟ್ರೈ ಮಾಡಿರಿ ನೀವು. ಈ ಥರ ಟ್ರೈ ಮಾಡಿದ್ರೆ ನಾವು ಈ ಥರ ಮಾಡಿದ್ದೀವಿ, ಚೆನ್ನಾಗಿರುತ್ತಾ ಇಲ್ವಾ ಅಂತ ತಿಳಿಸ್ರಿ.
ಈಗ ನೋಡಿರಿ ನಾನು ಬೆಣ್ಣೆನ ಕರಗಿಸ್ಬಿಟ್ಟು ಹಚ್ಚಬೇಕಾಗಿತ್ತು ಬ್ರೆಡ್ಗೆ. ಬಟ್ ಕರಗಿಸಿ ಅದನ್ನ ಹಚ್ಚೋ ಅಷ್ಟು ಪೇಷನ್ಸ್ ಇರಲಿಲ್ಲ. ಯಾವಾಗ ಮಾಡ್ಕೊಂಡು ತಿಂದೆವೋ ಅಂತ ವೇಟ್ ಮಾಡ್ತಾಯಿದ್ವಿ. ಹಂಗಾಗಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನು ಬೆಣ್ಣೆನ. ಬಟರ್ ನೀವು ಬೇಕಂದ್ರೆ ಬೆಣ್ಣೆ ಜಾಸ್ತಿ ಬೇಡ ಅಂತಂದ್ರೆ ಸ್ವಲ್ಪ ಒಂದು ಬಟ್ಲದಾಗ ಹಾಕಿ ಅದನ್ನು ಕರಗಿಸ್ಬಿಟ್ಟು ಹಚ್ಕೊಂಡ್ರೆ ಚೆನ್ನಾಗಿರ್ತೈತಿ. ಈಗ ನೋಡಿರಿ ನಾನು ಪಿಜ್ಜಾ ಸಾಸ್, ಪಾಸ್ತಾ ಆ್ಯಂಡ್ ಪಿಜ್ಜಾ ಸಾಸ್ ಅಂತ ಬರುತ್ತೆ, ಅದನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇದರಲ್ಲೇ ಅರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸು ಎಲ್ಲ ಇರ್ತೈತಿ. ಹಾಗಾಗಿ ನಾನು ಅರಿಗ್ಯಾನೋ ಹಾಕ್ಕೊಂಡಿಲ್ಲ. ನಿಮಗೆ ಬೇಕಂದರೆ ಅದು ಸ್ಟಫ್ ಐತಲ್ಲ ಅದಕ್ಕೂ ಕೂಡ ಅರಿಗ್ಯಾನೋ ಹಾಕ್ಕೋಬೋದು. ಇದರಲ್ಲಿ ಹರ್ಬ್ಸ್ ಎಲ್ಲ ಇರ್ತಾವೆ ಹಾಗಾಗಿ ಈ ಸಾಸಲ್ಲಿ. ಹಾಗಾಗಿ ನಾನೇನು ಹಾಕ್ಕೊಂಡಿಲ್ಲ. ಈಗ ನಾನು ಪಿಜ್ಜಾ ಮತ್ತು ಪಾಸ್ತಾ ಸಾಸನ್ನ ಎಲ್ಲ ಹಾಕಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಬ್ರೆಡ್ ಮೇಲೆ. ಅದು ಸ್ಪ್ರೆಡ್ ಆದಮೇಲೆ ಇವಾಗ ನೋಡ್ಬೋದು ನಾನು ಸ್ಟಫ್ ರೆಡಿ ಮಾಡಿ ಇಟ್ಕೊಂಡಿದ್ನೆಲ್ಲ ತರಕಾರಿ ಎಲ್ಲ ಹಾಕ್ಕೊಂಡು ಅದನ್ನು ಇದರ ಒಂದು ಬ್ರೆಡ್ ಸ್ಲೈಸ್ ಮೇಲೆ ಹಾಕಿ ಸ್ಪ್ರೆಡ್ ಮಾಡ್ಕೊಳಕತ್ತೀನಿ. ಜಾಸ್ತಿನೇ ಹಾಕ್ಕೋಬೋದು, ಅದ್ರಾಗೇನಿಲ್ಲ. ಜಾಸ್ತಿ ಹಾಕಿದರೆ ಚೆನ್ನಾಗಿ ಹೊಟ್ಟೆಗೆ ತರಕಾರಿ ಜಾಸ್ತಿ ಹೋಗುತ್ತೆ, ಬ್ರೆಡ್ ಕಡಿಮೆ ಆಗುತ್ತೆ. ಹಾಗಾಗಿ ಇದು ನಾನು ಲಾಸ್ಟ್ ಟೈಮಲ್ಲಿ ಇದು ಸ್ಯಾಂಡ್ವಿಚ್ ಮೇಕರ್ ತೋರಿಸ್ದಾಗ ಹೇಳಿದರು, ಇದು ವೀಟ್ ಅಂದರೆ ಗೋಧಿ ಹಿಟ್ಟಿಂದ ಬ್ರೆಡ್ಡು ಅಷ್ಟೊಂದು ಚೆನ್ನಾಗಿರಲ್ಲ, ಟೇಸ್ಟ್ ಇರೋಂಗಿಲ್ಲ. ಯಾವಾಗಾರ ಒಂದು ಸಲ ತಿನ್ನೋಕೆ ಈ ಥರ ವೈಟ್ ಬ್ರೆಡ್ ಬೆಸ್ಟು ಅಂತಂದು ಹೇಳಿದರು ಕಮೆಂಟಲ್ಲಿ. ಹಂಗಾಗಿ ನಾನು ಇದೇ ಬ್ರೆಡ್ಡಲ್ಲೇ ಮಾಡ್ತಾಯಿದ್ದೀನಿ. ಈಗ ಒಂದು ಚೀಸ್ ಸ್ಲೈಸನ್ನು ಹಾಕಿಬಿಟ್ಟು ಮೇಲ್ಗಡೆ ಒಂದು ಬ್ರೆಡ್ಡನ್ನು ಇಟ್ಟಿದ್ದೀನಿ. ಈಗ ಒಂದು ಚೂರು ಅದರಲ್ಲೇ ಜಾಸ್ತಿ ಹಾಕಿದ್ದೀನಿ ನಾನು ಆಲ್ರೆಡಿ ಬಟರು. ಹಾಗಾಗಿ ಇವಾಗ ಸ್ಯಾಂಡ್ವಿಚ್ ಮೇಕರಲ್ಲಿ ಒಂದು ಸ್ವಲ್ಪ ಬಟರ್ ಹಾಕಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಎರಡು ಸೈಡು ಸ್ಪ್ರೆಡ್ ಮಾಡ್ತೀನಿ. ಈ ರೀತಿ ಸ್ಪ್ರೆಡ್ ಮಾಡಿ ಅದನ್ನು ಒಂದು ಸ್ವಲ್ಪ ಫ್ರೀ ಹೀಟ್ ಏನು ಮಾಡೋ ಅವಶ್ಯಕತೆ ಇರಲ್ಲ. ಆನ್ ಮಾಡಿದ ತಕ್ಷಣ ಹೀಟಾಗಿಬಿಡ್ತೈತೆ ಅದು. ನೋಡ್ಬೋದು ಬೆಣ್ಣೆ ಹಾಕಿದ ತಕ್ಷಣ ಹೆಂಗೆ ಕರಿಗಿಬಿಡ್ತು. ಚೆನ್ನಾಗೈತಿ ಮಷಿನ್ನು. ತಂದಿದ್ದು ಸಾರ್ಥಕ ಆಯಿತು, ಫ್ರೀಯಾಗಿ ಗಿಫ್ಟ್ ಆಗಿ ಬಂದೈತಿ. ಫ್ರೀಯಾಗಿ ಏನು ಯಾರೂ ಕೊಡೋಂಗಿಲ್ಲ, ಬಟ್ ಅದರದ್ದು ರೇಟ್ ಅದರಲ್ಲಿ ಹಾಕಿಬಿಟ್ಟು ಕೊಟ್ಟಿರ್ತಾರೆ ಅವರು ಗಿಫ್ಟ್ ಅಂತ ಹೇಳಿಬಿಟ್ಟು. ಈಗ ನೋಡಿರಿ 2 ಬ್ರೆಡ್ ಸ್ಲೈಸನ್ನು ಅದರಲ್ಲಿ ಇಟ್ಬಿಟ್ಟು ಅದನ್ನು ಅಂದರೆ ಕವರ್ ಮಾಡ್ತಾಯಿದ್ದೀನಿ. ಕವರ್ ಮಾಡಿಬಿಟ್ಟು ಈ ಕಡೆ ಗ್ರೀನ್ ಬಟನ್ ಐತಲ್ಲ ಅದು ಆನ್ ಆದ ತಕ್ಷಣ ತೆಗೆದುಬಿಡ್ಬೇಕು. ಬಟ್ ನಾನು ಒಂದು ಸ್ವಲ್ಪ ಲೇಟ್ ಮಾಡಿಕೊಂಡೆ. ನಮಿತಾ ಹೇಳಾಕತ್ತಿದ್ಲು ಗ್ರೀನ್ ಬಟನ್ ಆನ್ ಆದ್ಬಿಟ್ಲೆ ತೆಗಿಬೇಕು ಮಮ್ಮಿ, ತೆಗಿ ಅಂದ್ಲು. ಮತ್ತಾಕಿ ಹೇಳಿದ ತಕ್ಷಣ ತೆಗೆದೆ. ನೋಡ್ಬೋದು ಒಂದು ಸ್ವಲ್ಪ ಕಪ್ಪಾಯಿತು, ಪರವಾಗಿಲ್ಲ. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ನನಗೂ ಹಂಗೆ ಕನ್ಫ್ಯೂಷನ್ ಆಯಿತು. ಬಟ್ ಆಮೇಲೆ ಸೆಕೆಂಡು ಥರ್ಡು ಮಾಡಿದಾಗ ಚೆನ್ನಾಗೇ ಬಂತು. ಒಂಚೂರು ಕಪ್ಪಾಗಲಿಲ್ಲ. ಇದೇ ಫಸ್ಟ್ ಸಲ ಹಾಕಿದಾಗ ಒಂದು ಸ್ವಲ್ಪ ಚೂರು ಕಪ್ಪಾಗೈತಿ, ತೀರ ಏನು ಕಪ್ಪಾಗಿಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದೈತಿ. ಗ್ರಿಲ್ ಅಂತಾರೆ ಇದಕ್ಕೆ. ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿ, ಒಳಗಡೆ ಎಲ್ಲ ಸಾಫ್ಟಾಗಿತ್ತು. ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿತ್ತು. ಕ್ಯಾಪ್ಸಿಕಮ್ಮು, ಆಮೇಲೆ ಇದು ಈರುಳ್ಳಿ, ಕಾರ್ನು ಮತ್ತು ಕ್ಯಾರೆಟ್ ಹಾಕಿದ್ವಲ್ಲ ಎಲ್ಲ ಹದವಾಗಿ ಬೆಂದಿತ್ತು. ಅಂದರೆ ತೀರ ಕ್ರಂಚಿಯಾಗಿರಲಿಲ್ಲ, ತೀರ ಸಾಫ್ಟಾಗಿರಲಿಲ್ಲ. ತಿನ್ನೋಕೆ ಮಾತ್ರ ಅಷ್ಟು ಕ್ರಂಚಿಯಾಗಿ ಚೆನ್ನಾಗಿತ್ತು. ನೋಡ್ಬೋದು ಇವಾಗ ಬ್ರೆಡ್ ಸ್ಲೈಸನ್ನು ಕಟ್ ಮಾಡ್ತಾಯಿದ್ದೀನಿ ನಾನು. ಚೆನ್ನಾಗಿ ಬಂದಿತ್ತು. ಆಮೇಲೆ ಚೀಸನ್ನು ಹಾಕಿದ್ನೆಲ್ಲ, ಚೀಸನ್ನು ಕೂಡ ಮೆಲ್ಟಾಗಿ ಒಂಥರ ಇದ್ರದ್ದು ಫ್ಲೇವರ್ ಬರ್ತಾಯಿತ್ತು, ಪಿಜ್ಜಾ ಫ್ಲೇವರು. ಚೆನ್ನಾಗಿತ್ತು, ಟ್ರೈ ಮಾಡಿ ಫ್ರೆಂಡ್ಸ್. ನೋಡ್ರಿ ಮಳೆ ಬರತೈತಿ, ಹೊರಗೆ ಮಳೆ ಬರತೈತಿ. ಸ್ಯಾಂಡ್ವಿಚ್ ಮಾಡಿವಿ, ತಿನ್ನಾಕತ್ತೀವಿ ಸ್ಯಾಂಡ್ವಿಚ್ಚು. ಅಲ್ಲೂ ನಮ್ಮಿತ್ತ ಹೆಂಗಾಗೈತಿ? ಮಸ್ತಾಗೈತೆ. ಇಲ್ಲಿಡ ತಿನ್ನು. ಅವು ನಾವೇನು ತಿಂತ ಹೆಂಗೈತೆ? ಹೊರಗೆ ಮಳೆ, ಚಳಿ, ಬಿಸಿ ಸ್ಯಾಂಡ್ವಿಚ್ ಹೆಂಗೆ ಅನ್ಸಾಕತ್ತೈತೆ? ಬಿಸಿ ಇಟ್ಟು ಒಳಗೆ ಮ್ಯಾಗ ಆರ್ದಂಗೆ ಐತೆ ಅದು. ಇವು ಬೆಂದವು ಇಲ್ಲೆಲ್ಲ. ಹಾಂ ಇದಕ್ಕೆ ಎಷ್ಟು ರೀ ಹೊರಗೆ? ಇವ
ಗೊತ್ತಿಲ್ಲಲ್ಲ, ತಿಂದೇ ಇಲ್ಲ ನಾವು, ಜಾಸ್ತಿ ತಿನ್ನೋದೇ ಇಲ್ಲ. ಒಂದ್ಸತಿ ತಿಂದಿದ್ವಿ, ಅದ ಎಷ್ಟು ಚೆನ್ನಾಗಿದ್ದಿಲ್ಲ ಅದು. ಫಸ್ಟ್ ಟೈಮ್ ತಿಂದೆ, ತಿನ್ನಿಲ್ಲ. ಆಮೇಲೆ ಮಲೇಶಂಕರ್ ತಿಂಡಿ ಇಷ್ಟಪಟ್ಟೆ, ಆಮೇಲೆ ನೀನು ಒಮ್ಮೆ ಮಾಡಿದ್ದಿ. ಮಷಿನ್ ಚಲೋ ಐತಿ. ಹಂಚ್ಮ್ಯಾಗ ಆದ್ರೆ ಒಂದು ಸ್ವಲ್ಪ ಲೇಟ್ ಆಗ್ತಿತ್ತು. ಒಂದು ಎಷ್ಟು 5 ಸೆಕೆಂಡು. ಇದು ನಿಂದ ಮನೆ ಮತ್ತೆ ಈಗ ಅದು ತಿನ್ನೋಣ. ಬೆಳಿಗ್ಗೆ ಒಂದು ಬ್ರೆಡ್ ತಿಂದು ಈಗ ಒಂದು ಬ್ರೆಡ್ ಆಗ್ತಿದ್ದಿತ್ತು. ಹೋಗಿ ತರಿಸ್ಬೇಕಂದ್ರೆ ಮಳೆ ಬರಾಕೈತಿ, ಮನ್ಯಾಗ ಹೋಗಕ್ಕೂ ಆಗಲ್ಲ. ಕಟ್ ಮಾಡ್ಕೊಳ್ಳೋಣ, ಮಸ್ತಾಗ್ಯಾವಲ್ಲ. ನನಗೆ ನಾವೇನು ಮಸ್ತಾಗೈತಿ. ತಿನ್ನಕತ್ತಾವಿರು ತಿನ್ನೋ ಚೆನ್ನಾಗೈತೆ. ಆನವೇ ಬೇಡ ಬೇಡ ತಿನ್ನು, ನಿಧಾನವಾಗಿ ತಿನ್ನು, ಬಿಸಿ ಐತಿ ಒಳಗ. ಹಂಚಿನ ಲೇಟ್ ಆಗುತ್ತೆ, ಬಟ್ ಇದು ಬೇಗ. ಇಂಥವೆಲ್ಲ ಡೈರೆಕ್ಟ್ ತಿನ್ನೋಕ್ಕಾಗಲ್ಲ, ಯಾವಾಗಾರ ಒಮ್ಮೆ. ಮೊದಲು ಹೆವಿ ಇದಿರ್ತೈತಿ, ಬಟರು, ಚೀಸು. ತಿಂತಾವ್ರೆ. ಅದು ಸ್ಟಫ್ ಇನ್ನೂ ಸ್ವಲ್ಪ ಉಳಿದೈತಿ, ಫ್ರಿಜ್ನಾಗ ಎತ್ತಿಡೋಣ. ನಾಳೆ ಬ್ರೆಡ್ ತಂದ ಫ್ರೆಂಡ್ಸ್ ನೋಡ್ರಿ, ನಿನ್ನೆ ಅಷ್ಟು ವಿಡಿಯೋ ಮಾಡಿದ್ದೆ, ಮತ್ತು ಕಂಟಿನ್ಯೂ ಮಾಡೇ ಇಲ್ಲ. ತಲೆನೋವು. ನಾನು ತೋರಿಸಿಲ್ಲ. ಆನ್ ಮಾಡು. ಆನ್ ಐತಿ ಈಗ. ಆನ್ ಮಾಡ ಇಲ್ಲ, ಹಿಂಗೆ ಮಾಡಿ ಫ್ರೆಂಡ್ಸ್ ನೋಡ್ರಿ ಹಂಗೆ ಮಾಡ್ತಾರೆ. ನೋಡ್ರಿಕಿ ನವ್ಯಂದು ಫ್ರಾಕು ಪಾಪ ನವ್ಯಾಗ ಟೈಟ್ ಆಗುತ್ತಾ, ಅದಕ್ಕೆ ನೀನು ಹಾಕ್ಕೊಂಡು ಬಿಡುವ, ಒಂದಿಷ್ಟು ದಿನ ಹಾಕ್ಕೊಂಡು ಹರಿ. ಇವಾಗ ಹೆಂಗಾದ್ರೂ ಚಳಿಗಾಲ ಮಳೆಗಾಲ ಎಲ್ಲ ನಡೀತಾವೆ ಇಂಥವು ಹಾಕ್ಕೊಳಕ್ಕೆ. ಬಾಯಲ್ಲಿ ಮುಂದಿಂದ್ರೆ ಈಕಿಗೆ ಏನಿದ್ರು ಇಂಥವ ಬೆಸ್ಟ್. ಫ್ರಾಕ್ ಎಲ್ಲ ಆಗಿ ಬರಲ್ಲ ಈಕಿಗೆ. ಈಗ ಆಕೆ ಹಾಕ್ಕೊಂಡು ಬಿಟ್ಲೆ ಕಿರ್ಚಾಡಿದ್ಲು. ಹಿಂದಕ್ಕೆ ಸರಿ ನೋಡ್ರಿ, ಇಷ್ಟು ಚಂದ ಐತಿ ಫ್ರಾಕು. ಒಲ್ಲೆ ಅಂತಿದ್ಲು, ಅದಕ್ಕೆ ಹಾಕ್ಕೋ ಅಂದೆ. ಈಗ ನಡೀತೈತೆ ಅದಿಲ್ಲ ಚಳಿಗಾಲ ಮಳೆಗಾಲದಾಗ, ಅದಕ್ಕೆ ಇನ್ನೂ ಒಂದೆರಡು ಅದಾವ ಅಲ್ಲೇ, ತೆಗಿತೀನಿ ಅವನು ಹಾಕ್ಕೋ. ಈಗ ಏನು ಬ್ಯಾಸ್ಗ್ಯಾಗ ಅವನು ಹಾಕ್ಕೋ ಅಂತಿ, ಟೀ ಶರ್ಟು ಟಾಪು ಚಂದ ಹಾಕ್ಕೋ. ಸುಮ್ಮನೆ ನೋಡವು ಎಷ್ಟು ಹೊಸ ಹೊಸ ಡ್ರೆಸ್ ತೆಗೆದಿಟ್ಟಿನಿ. ಈಗ ಇಬ್ಬರಿಗೆ ಆಗಲ್ಲ, ಆದಾಗ ಹಾಕ್ಕೊಂಬಿಟ್ರೆ ಖುಷಿ ಇರುತ್ತೆ. ಹಾಕ್ಕೊಂಡೈತೆ ಬಿಡು ಒಂದಿಷ್ಟು ದಿವಸ ಅನ್ನೋದು. ತೊಗೊಂಬಂದು ಹಂಗೆ ಇಟ್ಟು ಏನು ಮಾಡೋದು, ಹೌದಿಲ್ಲ ನಾವು? ನಮ್ಮ ಮನ್ಯಾಗ ನೋಡ್ರಿ ಕರೆಂಟ್ ಇಲ್ಲ. ನಮ್ಮ ಮನ್ಯಾಗ ಅಷ್ಟೇ ಅಲ್ಲ, ನಮ್ಮ ಏರಿಯಾದಾಗನ ಕರೆಂಟ್ ಇಲ್ಲ. ನಾನು ನಿನ್ನೆ ತಲೆನೋವಿಂದ ನಿನ್ನ ವಿಡಿಯೋನ ಮಾಡ್ಕೊಂಡಿಲ್ಲ ಒಟ್ಟು. ಹಂಗಾಗಿ ವಿಡಿಯೋ ಹಾಕೀನಿ ಇವತ್ತು. 2 ದಿನ ಹಾಕಲಿಲ್ಲ, ನಿನ್ನೆ ಮೊನ್ನೆ. ಇವತ್ತು ಹಾಕೀನಿ. ನಿನ್ನೊಂದು ಸ್ವಲ್ಪ ಮಾಡಿದ್ನೆ ವಿಡಿಯೋ, ಹೊಳ್ಳಿ ಮಾಡಲೇ ಇಲ್ಲ. ಮಳೆ ಅಂದ್ರೆ ಮಳೆ ನಿನ್ನೆ ಫುಲ್ಲು ಬೆಂಗಳೂರಾಗ. ಇವತ್ತು ನೋಡು ಫುಲ್ ಬಿಸಿಲು, ಶೆಕಿ. ಅಂತ ಬಂದ್ಬಿಡ್ತೈತಿ.
ಇವತ್ತು ಫುಲ್ ಬಿಸಿಲು ಐತೆ ಫ್ರೆಂಡ್ಸ್. ಕರೆಂಟ್ ತೆಗೆದ್ಬಿಟ್ರ. ಅನ್ಕೊಂಡಿದ್ದೆ. ನಿನ್ನೆ ಫುಲ್ ಮಳೆ ಆಗೈತಲ್ಲ, ಅದಕ್ಕೆ ಎಲ್ಲಾರ ವಯರ್ ಗಿಯರ್ ಕಟ್ ಆಗಿರ್ತಾವಲ್ಲ ಅದನ್ನು ರಿಪೇರಿ ಮಾಡಾಕತ್ತಾರೋ ಏನೋ. ಒಂದು ಬೆಳಿಗ್ಗೆನ ತೆಗ್ದಾರ, ಇನ್ನೂ ಹಾಕಿಲ್ಲ. ನಮ್ಮ ನಾವ್ಯಾಗ ಊಟ ಮಾಡಿಸಿ ಕುಂದ್ರಸಿನೀಗ. ನಮಗೆ ತಸ್ಕ ಎಲ್ಲಿಂದ ಬಂದೈತೆ ಅನ್ನೋದು ಗೊತ್ತಾಗತ್ತೆ. ಈಗ ನಾವ್ಯಾಗ ಮನಗಿಸ್ಬೇಕೋ ಬೇಡೋ ಅಂತ ವಿಚಾರ ಮಾಡಕತ್ತೀನಿ. ಟೈಮ್ ಆಲೆ ನೋಡ್ರಿ, ಇಲ್ಲಿ 3 ಗಂಟೆ ಆಗೈತೆ ಆಲೆ. ಆಕಿನ್ನೂ ಬಂದ್ಲು ಸ್ಕೂಲಿಂದ. ಏನಾಯ್ತು ಐ ಆಮೇಲೆ ಹಳೆ ಬಟ್ಟೆನ ಯಾರಿಗೆ ಕೊಡ್ತೀರಂತ ಕಮೆಂಟ್ ಹಾಕಿದ್ರು ನಿನ್ನೆ. ಆಶ್ರಮಕ್ಕೆ ಕೊಡ್ತೀವಿ. ಆಶ್ರಮಕ್ಕಿಲ್ಲ, ಸುಮ್ಮನೆ ಅಂತವ್ರು ಆಶ್ರಮದವರು ಸುಳ್ಳು ಅಂತವ್ರೆಲ್ಲ ಕೊಡಕ್ ಹೋಗಲ್ಲ. ಪಕ್ಕದ ಮನೆ ಕೆಲ್ಸಕ್ಕೆ ಬರ್ತಾರೆ, ಅವ್ರಿಗೆ ಕಟ್ಟ ಕಳಿಸ್ತೀವಿ. ಅವ್ರು ಬಂದೇ ಇಲ್ಲ. ಯಾಕ ಅವ್ರು ಬರೋ ದಾರಿ ಕಾಯಕತ್ತೀನಿ. ಪಕ್ಕ ಮನೆಯಲ್ಲಿ ಇರ್ತಾರಲ್ಲ ಅವ್ರು ಕೊಡ್ತಾರೆ. ಅವ್ರ ಕಸದ ಗಾಡಿ ಅವ್ರಿಗೆ ಬಂದವ್ರಿಗೆ ಕೊಡ್ಬೇಕು ಅನ್ಕೊಂಡೆ. ಬಟ್ ಹೊಸ ಅದಾವಲ್ಲ, ಅವನ್ನೆಲ್ಲ ಕಸ್ತಾರಿಗೆ ಕೊಟ್ರು ಮತ್ತೆ ಅವ್ರು ಎಲ್ಲ ಬಿಸಾಕ್ತಾರ. ಅದಕ್ಕೆ ಅಲ್ಲಿ ಮೋರಾಕ್ ಹಿಂಗೆ ಮೋರಾಕ್ ಬೇಸಾಕ್ತಾರ ಅವರು. ಏನ್ ತಿಂದಿ? ಏನ್ ತಿಂದಿ? ನನ್ ಬಿಟ್ಟು ಏನ್ ತಿಂದಿ ನೀನು ಇವತ್ತು? ಏನಿಲ್ಲ, ನಾನು ಇವತ್ತು ಪಲಾವ್ ತಿಂದೆ. ಲಾಸ್ಟ್ ಟೈಮ್ ಅವ್ರಿಗೆ ಕೊಟ್ಟಿದ್ವಿ. ನಮ್ಮ ಪಕ್ಕದ ಮನೆಗೆ ಕೆಲ್ಸಕ್ಕೆ ಬರ್ತಾರ, ಅವರು ಮನೆ ಹತ್ರ ಅದಾರಂತ. 3 ಹುಡುಗಿಯರು ಅದಾರಂತ ಒಬ್ಬರಿಗೆ. ಅದಕ್ಕೆ ಕೊಡ್ರಿ ತೊಗೊಂಡು ಹೋಗ್ತೀನಿ ಅಂದಿದ್ರು. ಈ ಸಲ ಇನ್ನೂ ಬಂದಿಲ್ಲ ಅವ್ರು. ಯಾಕೋ ಬಂದೇ ಇಲ್ಲ, 1 ವಾರ ಮ್ಯಾಗ ಆತ. ಆಂಟಿ ಹೊರಗೆ ಹೋಗ್ಯಾಳಲ್ಲ. ಇಲ್ಲ ಬರ್ತಿದ್ರು. ಆಂಟಿ ಅಲ್ಲ, ಅಕ್ಕ. ಅಕ್ಕಲ್ಲ, ದೀದಿ. ದೀದಿ ಊರಿಗೆ ಹೋಗ್ಯಾಳ, ಅದಕ್ಕೆ ಬಂದಿಲ್ಲ. ಎಷ್ಟು ದಿನ ಆತವ್ರು ಹೋಗಿ. ಅದೃಷ್ಟ ಏನೈತೆ, ಏನು ಪ್ರಾಬ್ಲಮ್ ಐತೆ ಯಾರಿಗೆ ಗೊತ್ತೋದಿ. ಇಲ್ಲಿ ಬೆಂಗ್ಳೂರಾಗೆ ಹೆಂಗಂದ್ರೆ ಅಕ್ಕಪಕ್ಕದ ಮನೆಯವ್ರಿಗೆ ಏನು ಆಕೈತಿ ಏನು ಬಿಡುತ್ತೆ ಏನು ಗೊತ್ತಾಗಲ್ಲ. ಅದ ಹಳ್ಳಿಯಾಗಾದ್ರೆ ಒಬ್ರು ಮನೆ ಎಲ್ಲ ಗೊತ್ತಾಗ್ತಿರ್ತದೆ. ಒಬ್ಬರಿಂದ ಒಬ್ರಿಗೆ ಕಟ್ಟಿ ಮ್ಯಾಗ ಕುತ್ಕೊಂಡ್ಬಿಟ್ಟಿರ್ತಾರ ಅವ್ರದ್ದು ಇವ್ರದ್ದು. ನಾನು ಊಟ ಎಲ್ಲ ಅಡಿಗೆ ಹಾಕೊಂಡು ತರಕೊಂತೀನಿ ಹಂಗ. ಕೇಳಿಲಿ ಅಕ್ಕಿ ಮನೆ ಹಂಗಾಗಿ ಅಲ್ಲಿ ಆಡ್ಕೊಂತ ಕುಂತಿರ್ತಾರ. ಹಂಗ ಮಾತಾಡ್ತಿರ್ತಾರ ಅವ್ರು. ಊರಾಗ ನಾವು ಊರಿಗೆ ಹೋಗಿರ್ತೀವಲ್ಲ, ನಮ್ಮ ಊರಿಗೆ. ಇನ್ನೊಂದು ಹೆಂಗೆ ಗೊತ್ತಾ, ನಾವೀಗ ಇಲ್ಲಿ ಅದೀವಲ್ಲ, ಇದು ಒಂದು ರೀತಿ ಬೆಟ್ರ್. ನಮ್ಮ ಪಾಡಿಗೆ ನಾವು ಅದೀವಿ ಆರಾಮಾಗಿ, ಯಾವುದೇ ಕಿರಿಕಿರಿ ಇಲ್ಲ, ಏನಿಲ್ಲ. ಏನು ಒಂದೊಂದು ಹತ್ರ ಹೆಂಗಿರ್ತೈತಿ ಗೊತ್ತಾ, ನೋಡ್ತಿಲ್ಲ ನೀನು? ಆಡ್ಕೊಳ್ಳೋದು, ಅವ್ರು ಬಂದ ತಕ್ಷಣ ಸುಮ್ಮನೆ ಆಗೋದು. ಮನೆಗೆ ನಾವು ಹೊಸ ಬಂದ ತಕ್ಷಣ ಇನ್ನ ನಾವೇ ಓಪನ್ ಮಾಡಿರಲ್ಲ, ಬಂದ್ಬಿಡ್ತಾರ ಹಂಗ. ನೀ ಅಂಥವೆಲ್ಲ ಫೇಸ್ ಮಾಡಿಲ್ಲ. ನಾವು ತುಂಬ ಫೇಸ್ ಮಾಡೀವಿ ಚಿಕ್ಕವರಿದ್ದಾಗ. ನಿನ್ನ ಏಜ್ನೇ ತುಂಬ ಜನ ಭಾರಿ ಇರ್ತಾರ. ಒಬ್ಬೊಬ್ರು ಏನು ಭಾರಿ ಇರ್ತಾರ. ಅದೇ ಬಡವ್ರು ಹೇಳ್ಬಿಡ್ಬೇಕು, ನಮ್ಮ ಮನೆಗೆ ಎದಕ್ಕೆ ಬರ್ತೀವಿ ಅಂತ. ಹಂಗಲ್ಲ, ಆಡ್ಕೊಂಡು ಕೂತ್ಕೊಂಡಿರ್ತಾರೆ, ಹೋಗೋರ್ನು ಬರೋರು ನೋಡ್ಕೊಂಡು. ಅದರಲ್ಲೂ ಬಡವ್ರನ್ನಂತರೂ ಇನ್ನೂ ಕೀಳಾಗಿ ನೋಡೋದು, ಆಡ್ಕೊಳ್ಳೋದು, ಅವ್ರ ಬಗ್ಗೆ ಮಾಡ್ತಿರ್ತಾರೆ. ಎಲ್ಲ ಫೇಸ್ ಮಾಡಿ ಇವಾಗ ನೆಮ್ಮದಿ ಆಗ್ಯದೀವಿ ನೋಡುವ ಇಲ್ಲಿ ಬೆಂಗಳೂರಾಗ ನಮಿತ. ಓಕೆ, ಮಕ್ಕೊಂತೀಯಾ? 4 ಗಂಟೆಗೆ ಎಬ್ಬಿಸ್ತೀನಿ, 3 ಗಂಟೆ ಆಯ್ತು. ಊಟ ಮಾಡಬೇಕಿಲ್ಲ? ಹಾಂ, ಊಟ ಮಾಡಲ್ಲ, ಎದ್ಮೇಲೆ ಮಾಡ್ತೀವಿ. ಉಂಡು ಬಿಟ್ಟು ಮಕ್ಕೋ, ಎದ್ಮೇಲೆ ಉಣ್ಣಾಕೆ ಬಿಡಲ್ಲ ನಾನು, ಓದಾಕ ಬಿಡ್ತೀನಿ. ಹೊಟ್ಟೆ ತುಂಬೈತೆ. ಪುಳಿಯೋಗರೆ ಹೆಂಗಿತ್ತು? ಅನ್ನ ಎಷ್ಟು ಉದುರು ಮಾಡ್ಕೊಂಬಿಟ್ಟಿದ್ವಿ. ನನಗೆ ಎದ್ದೇಳಕ್ಕೆ ಆಗಲಿಲ್ಲ ಫ್ರೆಂಡ್ಸ್, ತಲೆನೋವಿಗೆ. ಬೆಳಿಗ್ಗೆ ಚಳಿ ಹಾಕತ್ಬಿಟ್ಟಿದ್ದೆ. ಏನು ಫ್ರೈ? ಟೈಮ್ ಆಗಿತ್ತಲ್ಲ. ನೋಡ್ರಿ, ಈಗ ನಾನು ಚಪಾತಿ ಹಿಟ್ಟು ನಾದ್ಬಿಟ್ಟು ಒಂದು ಸ್ವಲ್ಪ ಮ್ಯಾಗ ಎಣ್ಣೆ ಹಾಕಿ ಎಲ್ಲ ಕಡೆ ಸವರಿಬಿಟ್ಟು ಒಂದು ಸ್ವಲ್ಪ ಮಿದ್ದಾಕತ್ತೀನಿ. ಚಪಾತಿ ಹಿಟ್ಟನ್ನ ನಾವು ಎಷ್ಟು ಚಲೋತ್ನಾಗ ಮಿದ್ದುತ್ತೀವಿ ನೋಡ್ರಿ, ಚಪಾತಿ ಅಷ್ಟು ಸಾಫ್ಟಾಗಿ ಬರ್ತಾವೆ. ಇವಾಗ ರಾತ್ರಿ ಊಟಕ್ಕೆ ಚಪಾತಿ ಮಾಡಬೇಕು. ನಿನ್ನೆ ಚಪಾತಿ ಮಾಡಂದ್ರೆ ನನಗೊಂದು ಸ್ವಲ್ಪ ತಲೆನೋವು ಇತ್ತು, ಹಾಗಾಗಿ ಚಪಾತಿ ಮಾಡೋಕ್ಕಾಗಿರಲಿಲ್ಲ ನಿನ್ನೆ. ಹಾಗಾಗಿ ಇವತ್ತು ರಾತ್ರಿಗೆ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟು ನಾದಿ ಇಡಾಕತ್ತೀನಿ. ಅದ್ರ ಜೊತೆಗೆ ಚಿಕನ್ ಸಾಂಬಾರು ಇತ್ತು, ಹಾಗಾಗಿ ಅವರಿಗೆ ನಮ್ಮಿತ್ತಾಗ ಅವ್ರ ಅಪ್ಪಗೆ ಭಾಳ ಇಷ್ಟ ಚಪಾತಿ ಮತ್ತು ಚಿಕನ್ ಸಾಂಬಾರು. ಹಂಗಾಗಿ ನಿನ್ನೆ ಮಾಡಂದರು, ಬಟ್ ನನಗೆ ಹುಷಾರಿರಲಿಲ್ಲ.
ಆ ವಿಡಿಯೋ ಎಡಿಟ್ ಮಾಡಿ ಹಾಕಿದ್ದೆ, ಬಟ್ ಅಪ್ಲೋಡ್ ಮಾಡೋಕ್ಕೂ ಆಗಿರಲಿಲ್ಲ. ಹಾಗಾಗಿ ಆ ತಲೆನೋವಿನ ಸಲುವಾಗಿ ಇಡೀ ದಿನ ಫುಲ್ ಸುಸ್ತಾಗ್ಬಿಟ್ಟಿದ್ದೆ ನಾನು. ನಮ್ಮ ನವ್ಯ ಆರಾಮಾಗಿದ್ಲು, ಬಟ್ ನನಗೆ ತಲೆನೋವು ಬಂದಿತ್ತು. ಸ್ವಲ್ಪ ಓವರ್ ಮೊಬೈಲ್ ಯೂಸ್ ಮಾಡಿದೆ ಅಂತಂದ್ರೆ ತಲೆನೋವು ಬರ್ತೈತಿ. ಆಮೇಲೆ ಜಾಸ್ತಿ ಎಡಿಟ್ ಮಾಡೋಕ್ಕೆ ಟೈಮ್ ತೊಗೊಳ್ತು ಅಂದರೆ, ಆಮೇಲೆ ಏನಾದರೂ ನೋಡ್ಕೊಂಡು ಕೂತ್ಕೊಂಡೆ ಅಂದರೆ ನನಗೊಂದು ಸ್ವಲ್ಪ ತಲೆನೋವು ಬಂದುಬಿಡ್ತೈತಿ ಇತ್ತೀಚೆಗೆ. ಹಂಗಾಗಿ ಜಾಸ್ತಿ ನಾನು ಮೊಬೈಲ್ ನೋಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿನಿ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಖಾಲಿ ಇರ್ತೀನಿ ನೋಡ್ರಿ, ಮನ್ಯಾಗ ಒಬ್ಬಾಕೆ ಇರ್ತೀನಿ, ಏನೋ ಮಾಡೋ ಅಷ್ಟು ಮಾಡ್ತೀನಿ ಕೆಲಸನ, ಬಟ್ ಒಬ್ಬಾಕೆ ಇರ್ತೀನಲ್ಲ, ಏನಾದರೂ ಟೈಮ್ ಪಾಸಿಗೆ ಅಂತ ಹೇಳ್ಬಿಟ್ಟು ನೋಡ್ತಿರ್ತೀನಿ. ಬಟ್ ನನಗೆ ಅದೇ ಮುಳ್ಳು ಆಗಿಬಿಡ್ತೈತಿ. ಒಂದೊಂದು ದಿವಸ ಕತ್ತು ನೋವು, ಕೈ ನೋವು ಬಂದುಬಿಡ್ತೈತಿ. ಹಾಗಾಗಿ ತಲೆನೋವು ಫುಲ್ ತಲೆ ನುವ್ಸಕ್ಕೆ ಕುಂತ್ಬಿಡ್ತೈತಿ. ಹಾಗಾಗಿ ಏನು ಮಾಡೋಕ್ಕಾಗೋದಿಲ್ಲ ಅವತ್ತಿನ ದಿವಸ. ಅಷ್ಟು ತಲೆನೋವು, ಹೊರಗೆ ಬೇರೆ ಮಳೆ ಜೋರು ಬರ್ತಾಯಿತ್ತು. ಆ ಮಳೆ ತಂಪಿನ ವಾತಾವರಣಕ್ಕೂ ಇನ್ನೂ ಜಾಸ್ತಿ ಆಗಿಬಿಡ್ತು ನನಗೆ ತಲೆನೋವು. ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಲೇಬೇಕಾಗತ್ತೆ. ಮನುಷ್ಯರಿಗೆ ಬರಲಾರ್ದೆ ಮರಕ್ಕೆ ಬರುತ್ತನ್ರಿ ಅಂತ ಅಂದ್ಕೊಂಡು ಹೋಗೋದು. ನೋಡ್ರಿ, ಚಪಾತಿ ಮಾಡಿಬಿಟ್ಟೆ. ಚಪಾತಿ ಮಾಡ್ಬೇಕಾದ್ರೆ ವಿಡಿಯೋನ ಮಾಡ್ಕೊಲಿಲ್ಲ, ನೆನಪಾಗಲಿಲ್ಲ. ಹಂಗೆ ಕ್ಲಾಸ್ ಕೇಳ್ಕೊಂತ ಚಪಾತಿ ಮಾಡಿ ಮುಗಿಸ್ಬಿಟ್ಟೆ. ಆಮೇಲೆ ನೆನಪಾಯ್ತು ವಿಡಿಯೋ ಮಾಡ್ಕೋಬೇಕಾಗಿತ್ತು ಅಂತಂದು. ಬಿಡ್ರಿ, ಪ್ರತಿ ಸಲನೂ ತೋರಿಸ್ತೀನಲ್ಲ. ಈಗ ಊಟಕ್ಕೆ ತೆಗೆದಿಟ್ಟಿವಿ, ಊಟ ಮಾಡ್ತೀವಿ. ಸೌತೆಕಾಯಿ, ಮೂಲಂಗಿ ಎಲ್ಲ ಹೆಚ್ಚಿಟ್ಟೈತಿ. ನಮಿತ ಬರಾಕತ್ತಾಳ, ಇನ್ನು ಕೀಲಿ ಕುಂತಾಳ್ರಿ. ಹೊಟ್ಟಸತ್ತೆ ಸೈಲೆಂಟ್ ಗರ್ಲ್ ಇವತ್ತು. ಬಿಸಿದು ಹಾಕಿ ತಿನ್ನಿಸ್ರಿ, ಅದು ಬಿಸಿ. ಸಾಂಬಾರು ತಿನ್ನು. ಆಲ್ರೆಡಿ ಬಂದೇ ಬಿಡ್ತೇನದು. ಏನಾಯ್ತವ? ಬೂಬೇಕಾ? ಸರಿ. ಎಲ್ಲ ಮೂಳೆ ಇದ್ದಿದ್ವ ಅದು. ಆಯ್ತು, ನೀರು ತಗೋ. ಗಂಟ್ಲು ಗಟ್ಟಿ ಬರ್ತದಿಲ್ಲ, ತಗೋ. ಬೇಡ, ಅಕ್ಕಿ ಬಂದ್ಲಾ? ಹೌದು. ತಾಟ ಹತ್ಲಾಗ ಇಟ್ಕೋರಿ. ನೋಡಲ್ಲಕ್ಕಿ ಕಾಲು ನೀರಡಿಕೆ ಆಗ್ಬಿಟ್ಟೈತೆ ಹುಡುಗಿಗೆ. ನೋಡ. ಅಯ್ಯೋ, ಸುಸ್ತಾರ್ಲು ನೀರು ಕುಡ್ದು. ಸುಸ್ತಾಯ್ತಾ? ಹಚ್ಚಿತೀನಿ. ಚಪಾತಿ ಕೊಡ್ರಿ. ಅನ್ನ ಮಾಡಿಲ್ಲ ಇವತ್ತು. ಅನ್ನ ಐತಿ ಇನ್ನೊಂದು ಸ್ವಲ್ಪ, ಹಂಗಾಗಿ ಎಲ್ಲ ಐತಿ ನೋಡ್ರಿ. ಅನ್ನ ಉಣ್ಣಲ್ಲ ಈಗ. ಚಪಾತಿ ತಿಂದ ಸುಮ್ಮನೆ ಹಾಕಿ ಹಿಟ್ಟು ನೋಡಿ ಅಪ್ರೀಚಿ. ಬರ್ರಿ ಎಲ್ಲರೂ ಊಟ ಮಾಡೋಣ್ರಿ. ಈಗ ನೋಡ್ರಿ, ನಾನು ಒಂದು ಸ್ವಲ್ಪ ಚಪಾತಿ ತಿಂದೆ, 1-2 ಚಪಾತಿ ತಿಂದೆ. ನವ್ಯಾಗ 1-2 ಚಪಾತಿ ತಿನ್ನಿಸಿದೆ. ತಿನ್ಲಿ ಇವತ್ತು ಚಪಾತಿ ಹಸ್ಕೊಂಡಿದ್ಲ. ಹಾಗಾಗಿ ಈಗ ಮಳೆಗಾಲಲ್ಲ, ಗಾಳಿ ಬೀಸುತ್ತೆ ನೋಡ್ರಿ. ಆ ಗಾಳಿ ಬೀಸೋದಕ್ಕೆ ಹೊಟ್ಟೆ ಹಸು ಜಾಸ್ತಿ ಆಕೈತಿ. ಆಮೇಲೆ ಅನ್ನ ಹೊಟ್ಟೆ ತುಂಬಂಗಿಲ್ಲ, ಬೇಗ ಹಸುವಾಗುತ್ತೆ ಅನ್ನ ತಿಂದ್ರೆ. ಹಾಗಾಗಿ ಆಕಿನೂ 2 ಚಪಾತಿ ತಿಂದ್ಲು. ಮತ್ತು ಅನ್ನ ಮಾಡಿದ್ದಿಲ್ಲ, ಸ್ವಲ್ಪ ಇತ್ತು ಅನ್ನ. ಅದ್ರಾಗ ಒಂದು ಸ್ವಲ್ಪ ಅನ್ನ ಉಣಿಸಿದೆ, ಆಕಿಗೆ ಉಣಿಸಿದೆ. ನಾನಂಕರ ಒಂದಾಗಳ ಅನ್ನ ಊಟ ಮಾಡಲಿಲ್ಲ. ನಾನು ಚಪಾತಿ ತಿಂದೆ, ಅಷ್ಟಕ್ಕೆ ಮುಗಿಸ್ಕೊಂಡೆ. ನವ್ಯಾಗ ಒಂದು ಸ್ವಲ್ಪ ಅನ್ನ ಉಣಿಸಿ ಚಪಾತಿ ತಿನ್ನಿಸಿದೆ. ಈಗ ನೋಡ್ರಿ ನನ್ನ ಕಡೆಗೆ ಹೊಳ್ಳಿ ಕೂತ್ಕೊಂಡಾಳ. ಅವರಿಬ್ಬರು ಇನ್ನೂ ಊಟ ಮಾಡ್ತಾಯಿದ್ರು, ನಮಿತಾ ಅವರಪ್ಪ. ನಾನು ಕೂಡ ಊಟ ಮಾಡಿದೆ, ಬೇಗ ಊಟ ಮಾಡಿ ಎದ್ದುಬಿಟ್ಟೆ. ಇವತ್ತು ಬರೀ ಚಪಾತಿ ಇತ್ತಲ್ಲ, ಆಕಿನೂ ಬೇಗ ತಿಂದ್ಲು ನವ್ಯ. ಹಂಗಾಗಿ ಬೇಗ ಆಯಿತು ಇಬ್ಬರದು. ಇದೇ ಫಸ್ಟ್ ಟೈಮ್ ನಮ್ಮಿಬ್ಬರದು ಬೇಗ ಊಟ ಆಗಿದ್ದು, ಅವರಿಬ್ಬರದು ಲೇಟ್ ಆಗಿದ್ದು. ಇಲ್ಲಾಂದ್ರೆ ಫಸ್ಟ್ ಅವರಿಬ್ಬರದು ಆಗ್ಬಿಡ್ತಿತ್ತು, ಆಮೇಲೆ ನಮ್ದು ಹಾಕಿತ್ತು. ಈ ಸಲ ಬೇಗ ಆಯಿತು. ಓಕೆ, ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.